ಇನ್ನು ಬೆಳಗಾವಿಯಲ್ಲಿ ಎರಡನೇ ದಿನಾನೂ ಕೂಡ ಭರ್ಜರಿ ಮಳೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನಾವು ನೋಡ್ತಾ ಹೋಗೋಣ. ಬೆಳಗಾವಿಯಲ್ಲಿ ಎರಡನೇ ದಿನವೂ ಮಳೆಯ ಅಬ್ಬರ ಜೋರಾಗಿದೆ. ಬೆಳಗಾವಿ ನಗರ ಗ್ರಾಮೀಣ ಭಾಗದಲ್ಲಿ ವರ್ಷ ಧಾರೆ ಸುರಿತಾ ಇರುವಂತದ್ದು. ಮಳೆ ನೀರಿನಲ್ಲಿ ತೇಲಿ ಹೋಗಿದೆ ಟೊಮ್ಯಾಟೊ ಹಿಡಿದಿಟ್ಕೊಳ್ಳೋದಕ್ಕೆ ಮಹಿಳೆಯರು ಕೂಡ ಸಾಹಸವನ್ನ ಪಟ್ಟಂತಹ ಘಟನೆ ನಡೀತು. ಬೆಳಗಾವಿ ನಗರದ ಕಾಸಭಾಗ ಬಜಾರ್ನಲ್ಲಿ ಈ ಘಟನೆ ನಡೆದಿರುವಂತದ್ದು. ಪಾಪ ವ್ಯಾಪಾರ ಮಾಡ್ತಾ ಇರ್ತಾರೆ, ಮಳೆ ಒಂದು ರೀತಿಯಾಗಿ ಗೋಳಾಟವನ್ನ ಕೊಟ್ಟಿರುವಂತದ್ದು. ಗಮನಿಸ್ತಾ ಇದ್ದೀರಾ ನೀವು ಕೂಡ, ಎಷ್ಟೊಂದು ಮಳೆ ಬರ್ತಾ ಇದೆ, ಧಾರಾಕಾರವಾಗಿ ಸುರಿತಾ ಇದೆ. ಪಾಪ ರಸ್ತೆ ಬದಿನಲ್ಲಿ ಮಾರಾಟ ಮಾಡ್ತಾ ಇದ್ರು ಏನೋ ಆ ಹೆಂಗಸು, ಪಾಪ ಅದನ್ನೆಲ್ಲ ಇವಾಗ ತಗೊಳ್ಳೋದಿಕ್ಕೆ ಒಂದು ರೀತಿಯಾಗಿ ಕಷ್ಟಪಡ್ತಾ ಇದ್ದಾರೆ. ಇಷ್ಟು ದಿನ ಮಳೆ ಇಲ್ಲ, ಬೇಸಿಗೆ ಬಿಸಿಲು ಜಾಸ್ತಿ ಇದೆ, ಬೆಳೆ ಬೆಳೆಯೋದಕ್ಕೂ ಮಳೆ ಇಲ್ಲ ಅಂತ ಇದ್ರು ರೈತರು. ಈಗ ನೋಡಿ ಮಳೆ ಬಂತು, ಆದರೆ ಒಂದು ರೀತಿಯಾಗಿ ಅದರಿಂದನೂ ಒಂದು ರೀತಿಯಾಗಿ ಪರದಾಟ. ಈ ಪ್ರಕೃತಿಗೆ ಸಂಬಂಧಪಟ್ಟಂತೆ ಯಾವುದು ಹೆಚ್ಚು ಆಗಂಗಿಲ್ಲ, ಯಾವುದು ಕಮ್ಮಿನೂ ಆಗೋಂಗಿಲ್ಲ. ಇದೇ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು.